ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿಚಿತೆ ಒಂದು ಹೆಸರು ಇವತ್ತು ಸಿನಿಮಾಗೆ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಿಗಳು, ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ. ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಲ್ಲರಿಗೂ ಭಾಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಣಯ ರಾಜ್ಯ ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ. ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಿರುವಂಥ ಗೀತಾ ಪ್ರಿಯ ಅವರೇ, ಸುರೇಶ್ ನಾಗ್ಪಾಲ್ ಅವರೇ, ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ, ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್, ರೋಹಿತ್ ಶ್ರೀನಾಥ್ ಅವರೇ, ನಿಖಿತಾ ಅವರೇ, ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಸಿನಿಮಾ ನಾವು ಯಾವ ರೀತಿ ಯೋಚನೆನ ಮಾಡ್ತೀವಿ ಅನ್ನೋದನ್ನೇ ಬದಲಾಯಿಸಲಿಕ್ಕೆ ಶಕ್ತಿ ಇದೆ, ಅಷ್ಟು ಪವರ್ಫುಲ್ ಇದೆ. ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಸಿನಿಮಾ. ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ, ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ. ಇಡೀ ಪ್ರಪಂಚದ ಪ್ರತಿಯೊಂದು ಮನೆ, ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿರುತ್ತೆ. ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ, ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸುವಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವೆಷ್ಟು ಶಕ್ತಿಯನ್ನು ತುಂಬಿಕೊಂಡ್ರೂ ಸಾಲಲ್ಲ. ಸಾಫ್ಟ್ ಪವರ್ಗಿರೋ ಪವರ್, ಯಾಕಂದರೆ ವಿಜುವಲ್ ಮೀಡಿಯಾಕ್ಕಿರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ. ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ, ಯಾಕೆಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್, ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ. ಸಾಮಾಜಿಕ ಸಂದೇಶ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು. ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ, ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ. ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ. ಪ್ರತಿಯೊಬ್ಬನು ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ, ಅರಿವು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾಗಿ ನಾನು ಗೀತಾ ಪ್ರಿಯ ಅವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿರಲಿ. ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ. ಯಾಕೆಂದರೆ ಸಾಮಾಜಿಕ ಸಂದೇಶ ಇರೋ ಪಿಕ್ಚರ್ಗಳೇ ಇನ್ನು ಹೆಚ್ಚಾಗಿ ಹಿಟ್ಟಾಗಬೇಕು ಅನ್ನೋಂಥದ್ದು ನಾವೆಲ್ಲ ಬಯಸ್ತೀವಿ. ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಈ ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ. ಹಾಗಾಗಿ ನಿಮಗೆಲ್ಲ, ಅದರಲ್ಲೂ ಹಿರಿಯರಾಗಿರುವಂಥ ಶ್ರೀನಾಥ್ ಸರ್, ವಿಶೇಷ ಏನಂದರೆ ನಮ್ಮ ಮೊದಲು ಚುನಾವಣೆ ನಿಂತಲ್ಲೂ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಮೊದಲಿಂದನೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದ್ದಾರೆ. ಅವ್ರ ಜೊತೆಯಲ್ಲಿ ಕೂತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಮತ್ತೊಮ್ಮೆ ಶುಭಾಶಯಗಳು, ಧನ್ಯವಾದಗಳು. ಸಿನಿಮಾ ನೋಡ್ತೀನಿ ಸರ್, ನಮ್ಮಿರೋ ಸಿನಿಮಾನೇ ಸಾಕು ಸರ್. ನಮ್ ದಿನ ಮಾಡ್ತೀನಿ. ಸ್ನೇಹಿತರು ಸ್ಯಾಮ್ ಅವರು ಇದ್ದಾರೆ ಇಲ್ಲಿ. ಟೈಟಲ್ ಅಪರಿಚಿತೆ ಅಂತ. ಏನಕ್ಕೆ ಅಂದರೆ ಇದೊಂದು ರಿಯಲ್ ಇನ್ಸಿಡೆಂಟು, ಆ್ಯಕ್ಚುಲಾಗಿ ರಿಯಲ್ ಇನ್ಸಿಡೆಂಟ್. ಅದೇನು ಅಂತ ಹೇಳಿದ್ರೆ ಕತೆ ರಿವೀಲ್ ಆಗಿಬಿಡುತ್ತೆ. ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆ್ಯಡ್ ಮಾಡಿಕೊಂಡು, ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರುತ್ತೆ. ಆ ಥರ ಅವರು ಒಂದು ಹಳ್ಳಿಗೆ ಬರ್ತಾರೆ, ಅಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ. ಕಂಪ್ಲೀಟ್ ಥ್ರಿಲ್ಲರ್ ಆಗಿರುತ್ತೆ ಇದು ಸಿನಿಮಾ. ಶ್ರೀನಾಥ್ ಸರ್ ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದಾರೆ. ಆಮೇಲೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ರೋಹಿತ್ ಶ್ರೀನಾಥ್ ಸರ್ ಮಾಡ್ತಾ ಇದ್ದಾರೆ. RJ ಮೇಡಮ್, ನಿಖಿತಾ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಇದೊಂದು ಬೇರೆ ಜಾನರ್ ಸಿನಿಮಾ, ಥ್ರಿಲ್ಲರ್ ಅಂತ ಹೇಳ್ಬೋದು. ಥ್ರಿಲ್ಲರ್ ಆಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಹೇಳೋ ಅಂತ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು 70ರ ದಶಕದಲ್ಲಿ ಅಪರಿಚಿತ ಅಂತ ಸಿನಿಮಾ ಬಂದಿದೆ. ಹೌದು ಸರ್, ಹೌದು. ಇದನ್ನ ಅಪರಿಚಿತ ಅಂತ ಇಟ್ಟಿದ್ದೀವಿ. ಹೌದು ಸರ್. ಈ ಟೈಟ್ಲೇ ಬಳಕೆ ಮಾಡೋ ಕಾರಣ ಆ ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತೋ ಅದೇ ತರ ಸಸ್ಪೆನ್ಸ್ ಈ ಸಿನಿಮಾದಲ್ಲೂ ಇರುತ್ತೆ. ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು, ಇದು ಅಪರಿಚಿತೆ
ಅಂತ ಏನಕ್ಕೆ ವಿಷಯ ಬರುತ್ತೆ ಅಂದ್ರೆ ಒಂದು ಹೆಣ್ಣಿಂದ ಸಾಲ್ವ್ ಆಗುತ್ತೆ ಇದು ಕಂಪ್ಲೀಟ್ ಸಿನಿಮಾಗೆ ಎಂಡೇ ಒಂದು ಹೆಣ್ಣಿಂದ. ಇದು ಕರೆಂಟ್ ಸಿಚುವೇಶನ್ ಇರುವಂತ ಇಶ್ಯೂಸ್. ಹೌದು, 100%. ಈಗ ಒಂದು 2-3 ವರ್ಷದಿಂದ ಸ್ವಲ್ಪ ಜಾಸ್ತಿ ಬೆಳಕಿಗೆ ಬಂದಿತ್ತು, ಆ ವಿಷಯ ಇಟ್ಕೊಂಡೇ ಮಾಡಿದ್ದೀವಿ. ಈ ಕತೆ ಚೂಸ್ ಮಾಡಕ್ ಮೇಡಮ್ಗೋಸ್ಕರನೇ ಚೂಸ್ ಮಾಡ್ಕೊಂಡ್ರ ಅಥವಾ ಮೇಡಮ್ ಮನ್ಸಲ್ಲಿ ತಾಯವ ಮಾಡುವಾಗ್ಲೂ ಅಷ್ಟೇನೆ ಅವ್ರಿಗೆ ಸೋಷಿಯಲ್ ಎಲಿಮೆಂಟ್ಸ್ ಏನೋ ಒಂದು ಸಂದೇಶ ಹೇಳಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬಾ. ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟ್ ಡಿಸ್ಕಷನ್ ಮಾಡಿದ್ವಿ, ಅದಕ್ಕಿಂತ ಇದರಲ್ಲಿ ಏನೋ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು. ಆಗ ನೋಡಿ ಮೇಡಮ್ ಈ ತರದೊಂದು ಇದೆ ಅಂದ ತಕ್ಷಣ ಇಷ್ಟಪಟ್ಟು ವಿಷಯ ಕೇಳಿದ ತಕ್ಷಣ ಆಯ್ತು 100% ಇದು ಮಾಡೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅದ್ರ ಮೇಲೆ ವರ್ಕ್ ಮಾಡಿದ್ವಿ ಸರ್. ಟೆಕ್ನಿಕಲ್ ಆಗಿ ಯಾರಿದ್ದಾರೆ? ಕ್ಯಾಮ್ರಾಮನ್ ಶಂಕರ್ ಅಂತ ಬಂದಿದ್ದಾರೆ, ಈಗ ಬಂದರು. ಮ್ಯೂಸಿಕ್ ಬಂದು ಅನಿಲ್ CJ ಅಂತ 2-3 ಸಿನಿಮಾ ಮಾಡಿದ್ರು ಅವ್ರು ಮುಂಚೆ. ಇನ್ನು ಎಡಿಟಿಂಗ್ ಬಂದ್ಬಿಟ್ಟು ಎಡಿಟಿಂಗ್ DI ಅಮಿತ್ ಜಾವಲ್ಕರ್ ಅಂತ ಇರ್ತಾರೆ. ಮತ್ತೆ ಇನ್ನು ಮೇಜರ್ ಅಂದ್ರೆ ನಮಗೆ ಸಿನಿಮಾಗೆ ಮ್ಯೂಸಿಕ್ ಅನಿಲ್ CJ, ಕೊರಿಯೋಗ್ರಾಫರ್ ಅಂತ ಏನು ಬರಲ್ಲ. ಇದೆಲ್ಲ ಸಿಚುಯೇಷನ್ ಸಾಂಗ್ಸು. 2 ಸಾಂಗು ಇರುತ್ತೆ, ಒಂದು ಬಿಟ್ ಇರುತ್ತೆ. ಮೇಡಮ್ ಅವರು ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ. ದೈವದಲ್ಲಿ ಅವ್ರು ಹೇಳಿದ್ರು, ನೀವು ಕೇಳಿರ್ಬೋದು, ಸಾಂಗು ತುಂಬಾ ಚೆನ್ನಾಗಿತ್ತು. ಅದೇ ತರದ್ದು ಇದ್ರಲ್ಲಿ ಒಂದು ಬಿಟ್ ಸಾಂಗ್ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಪಡ್ತಾ ಇದ್ದೀನಿ ಈ ಸ್ಟೇಜ್ನಲ್ಲಿ ಬಂದು ನನ್ನ ಹೆಂಡತಿ ಸಮಾಜಕ್ಕೆ ಸೇವಾ ಮಾಡ್ತಾ ಇದ್ದಾರೆ ಇನ್ ಡಿಫ್ರೆಂಟ್ ವೇ. ತುಂಬ ಸಂತೋಷ ಪಡ್ತಾ ಇದ್ದೀನಿ. ಫ್ಯೂಚರ್ನಲ್ಲಿ ನೋಡಬೇಕು ನನ್ನ ಹೆಂಡತಿ ಏನೇನು ಪಿಕ್ಚರ್ ಮಾಡಿ ಜನಗಳಿಗೆ ಏನು ಮೆಸೇಜ್ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಥ್ಯಾಂಕ್ ಯು ವೆರಿ ಮಚ್. ಹೆಂಡತಿ ಮೇಲೆ ಪ್ರೀತಿಗಾಗಿ ಸಿನಿಮಾ ಮಾಡ್ತಾ ಇದ್ದೀರಾ? ಹೆಂಡತಿ ಮೇಲೆ ಪ್ರೀತಿಗಾಗಿ ಸಿನಿಮಾ ಮಾಡ್ತಾ ಇದ್ದೀರಾ? ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಲ್ಲ, ಸಿ ನಾನು ಆಲ್ರೆಡಿ ಎಜುಕೇಶನ್ ಸಿಸ್ಟಮ್ನಲ್ಲಿ ಇದ್ದೀನಿ. ಅದಕ್ಕೆ ಬರ್ತಾರಲ್ಲ. ಎಜುಕೇಶನ್ ಸಿಸ್ಟಮ್ನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಬಟ್ ಒಂದು ಮಾತು ಹೇಳ್ತೀನಿ, film media is very powerful. I have seen one thing, student community ತುಂಬಾ ಫಾಲೋ ಮಾಡ್ತಾರೆ, ತುಂಬಾ, ಆ್ಯಂಡ್ ಸಿಕ್ಕಾಪಟ್ಟೆ ಇಫೆಕ್ಟ್ ಇರುತ್ತೆ ಅವ್ರ ಮನಸ್ಸು ಮೇಲೆ. ಅವ್ರಿಗೆ ಲೈಫ್ನಲ್ಲಿ ಮುಂದೆ ಬರಬೇಕು ಅಂದರೆ ದೇ ಲುಕ್ ಅಟ್ ದೇರ್ ಸ್ಟಾರ್ಸ್. ಇಟ್ಸ್ ಅ ರಿಯಾಲಿಟಿ, ಲೆಟ್ ಅಸ್ accept it. So what noble job she is doing it, education through movies. ನನಗೆ ತುಂಬ ಸಂತೋಷ ಆಯಿತು ಫಸ್ಟ್ ಪಿಕ್ಚರ್ ನೋಡಿ, ತುಂಬ ಸಂತೋಷ ಆಯಿತು. ಆ್ಯಂಡ್ ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಜನಗಳಿಗೆ ಜಾಸ್ತಿ ಎಜುಕೇಷನ್ ಕೊಡಬೇಕು ಥ್ರೂ ಮೀಡಿಯಾ. ಐ ಆಮ್ ದೇರ್ ಆಲ್ವೇಸ್ ವಿತ್ ಹರ್. ಎಜುಕೇಶನ್